ಹುಡುಗ ಯಾಕೆ ಹಿಂಗೆ ಅಳ್ತೈತೆ ಅಂತಂದ್ಬಿಟ್ಟು ನಿಮಗೂ ಯೋಚನೆ ಆಗಿರ್ಬೋದಲ್ಲ. ಎಲ್ಲೇ ಇದ್ಯಾ ತಿಂಗಳು ತಗೋಕಣೈತೆ ಅಂತಂದು. ನಾನೇನೋ ನನ್ನನ್ನು ಸಾಕಾರಿಲ್ಲ, ಏನಪ್ಪ ಮಾಡೋದು ಸಾಕ್ತಾರ ಇಲ್ವ ಅಂತಂದು ದುಡ್ಡು ಕುಡಿಕೊಂಡು ಹಂಗೆ ಹಿಂಗೂ ನೆಕ್ಲೆಸ್ ಮಾಡಿಸ್ಕೊಂಡೆ. ನಾನೇನು ಸತ್ತಾಗ ಒತ್ಕೊಂಡು ಹೋಗ್ತೀನಿ, ಅದು ಇವನಿಗೆ ತಾನೇ ಆಗೋದು. ಅದು ಕೇಳ್ತಕೋಕಣೈತಿ ನನಗೇನು ಕೊಡಿಸಿಲ್ಲ ಅಂತಂದು. ವಯಸ್ಸಾಗಿದ್ಮೇಲೆ ದುಡ್ಡು ಮಡಿಕೇಬೇಕು, ಇಲ್ಲ ಒಂದಿಟ್ಟು ಒಡವೆನಾದ್ರೂ ಇರಬೇಕು, ಆವಾಗಲೇ ಚೆನ್ನಾಗಿ ನೋಡ್ಕೊಂಬೋದು. ಇಲ್ಲ ಅಂದ್ರೆ ಯಾರು ನೋಡ್ಕೊಂಬಲ್ಲ. ಯಾಳು ಯಾಳು ನೀನ್ ಮಾಡಿದ ಗನಂದಾರಿ ಕಲ್ಸನ ಯಾಳು. ನನಗೆ ಮಾತ್ರ ಏನು ಕೊಡಿಸಿಲ್ಲ. ನನಗೆ ಒಂದು ಉಂಗ್ರ ಕೊಡಿಸ್ಬೇಕಿತ್ತು, ನನ್ನ ನೆಕ್ಲೆಸ್ ಕೊಡ್ಸಂತ ಕೇಳಿನೆ. ಯೋಯ್ ಪಾಪ, ನೀನೇನು ಹುಡುಗಿನಲ್ಲ, ಇನ್ನು ಹುಡುಗಿಯಾಗಿ ಹುಟ್ಟಿದ್ರೆ ಇನ್ನು ಆ ಒಡವೆ ಬೇಕು ಈ ಒಡವೆ ಬೇಕಂತ ಇನ್ನು ಎಷ್ಟು ಆಸೆ ಇರ್ತಿತ್ತಪ್ಪ ನಿನಗಂತನು. ಹುಡುಗಾಗಿ ನನಗೂ ಒಂದು ಉಂಗುರ ಕೊಡಿಸ್ಬೇಕಿತ್ತು ಅಂತ ತಗೋಕೊಂಡಿದ್ಯಾ. ವಾರಸ್ಕಿ ನೀನ ನನ್ನ ಮಾತಾಡ್ಸ್ಬೇಡ. ಹುಡುಗಿಯರು ಮಾತ್ರ ಹಾಕಿಬೇಕಂತೆ, ಹುಡುಗರು ಮಾತ್ರ ಹಾಕೆ ಮಾಡ್ದಂತೆ. ಹುಡುಗರು ಏನ್ ಪಾಪ ಮಾಡ್ಯಾರೆ. ನನಗೂ ಒಡವೆ ಬೇಕಷ್ಟೇ. ವಾಟರ್ ಚೈನಾ ಕೇಳಿದ್ಯಾ, ನನಗೆ ಮಾತ್ರ 1 ಗ್ರಾಮ್ ಅಷ್ಟು ಕೊಷ್ಟಿಲ್ಲ. ನನ್ನ ಕರ್ಕೊಂಡು ಹೋಗಿಲ್ಲ. ಈಗಲೇ ಹಿಂಗೆ ಯೂಟರ್ವ ಚೈನ್ ಮಾಡ್ಸಕ್ಕೇಳಿದ್ಯಾ, ಇನ್ನು ಏನೇನು ಮಾಡ್ಸ್ಕೊಂಡಿದ್ಯೋ ದೇವ್ರೇ. ರಾಮ, ನಿನ್ ಕುಟೆ ಆಡಕ್ಕಾಗಲ್ಲಪ್ಪ ನನಗೆ. ಇವಾಗೇನು ನಿನಗೆ ಉಂಗ್ರ ಬೇಕು ತಾನೆ? ನನ್ನ ಪೆನ್ಷನ್ ದುಡ್ಡೆಲ್ಲ ಬಚ್ಚಿಕೊಂಡು ನಿನಗೆ ಕೊಡಿಸ್ತೀನಿ ಹೇಳು, ಸರಿನಾ? ಇವಾಗ ಅಳ್ಬೇಡ ನೀನು ಸುಮ್ಮನೆ. ನನಗೆ ಗೊತ್ತೇಳು, ನಿನಗೆ ನನ್ನ ಮೇಲೆ ಆಸೆ ಇಲ್ಲ ಹೇಳು. ಮೋಸ ಮಾಡ್ಕೊಂತ ಗೊತ್ತಿದ್ರೆ ನಾನು ಬ್ರಹ್ಮನ ಹತ್ರ ಕೇಳ್ತಿದ್ದೆ, ನನ್ನ ಹುಡುಗಿಯಾಗಿ ಹುಡ್ಸಪ್ಪ ಅಂತಂದು. ಓ ಪಾಪ, ಯಾಕಲ್ಲೋ ಮಾನ ಮರ್ಯಾದೆ ತೆಗಿತ್ಯ? ನಿನಗೇನು ಒಂದಿಷ್ಟು ಮಾನ ಮರ್ಯಾದೆ ಇಲ್ವೇ? ನಿನ್ಗಂತೂ ಇಲ್ಲ ಅಂದ್ರೆ ನನಗೂ ಇಲ್ವೇ? ಅಯ್ಯಯ್ಯಪ್ಪ ಸ್ವಾಮಿ, ಅದು ಯಾಕೆ ಹಿಂಗೆ ಗ್ರೋಸ್ತಿಯಪ್ಪ ತವ್ ಸತ್ತಾಗ ನಾನು ತಲೆ ಮೇಲೆ ಹಾಕೊಂಡೋಗ್ತೀನಿ. ನೀನು ಹೆಂಡ್ತಿಗೆ ಹೇಳಾಗದಿದು. ನನಗೆ ಕೊಡ್ಸಿಲ್ಲ ನೀನು, ನನ್ನ ಹೆಂಡತಿ ಹೇಳ್ದೆ ನೀನು. ನಂಗೇನು ಬೇಡವಾಗು, ನನ್ನ ಹೆಂಡತಿವರೆಗೂ ಬಿಡ್ತಾನೆ ಅನ್ಕೊಂಡಿದ್ಯಾ ನಿನ್ನ ಮಗ? ನೀನು ಸತ್ತಾಗ ಯಾರಿಗೆ ಒಡವೆ ಇಕ್ಕಿ ಒತ್ತೈಕ್ ಹೋಗ್ತಾನೆ ಮಾಡ್ತಾನೆ ಹೋಗು. ಅಲ್ವಲ್ಲ ಪಾಪ, ನಿಮ್ಮ ಅಪ್ಪನ ಮೇಲೂ ನಿನಗೆ ನಂಬಿಕೆ ಇಲ್ವೇ? ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ನಮ್ಮ ಅಪ್ಪನ ಮೇಲೆ ನಂಬಿಕೆ ಕಟ್ಕೊಂಡು ನಾನೇನು ಮಾಡೋಣ ಹೋಗು. ನಮ್ಮ ಅಪ್ಪನ ಮೇಲೆ ರಾಗಿ ಕಾಳಷ್ಟು ಇಲ್ಲ ನನಗೆ ನಂಬಿಕೆ. ಅಜ್ಜಿ ನನಗೆ ಅವೆಲ್ಲ ಗೊತ್ತಿಲ್ಲ, ನನಗೆ ಒಡವೆ ಬೇಕಷ್ಟೇ. ಎಲ್ಲ ಯಾಕಲ್ಲ ಹಿಂಗಾಡ್ತಿದ್ಯಾ? ಸುಮ್ ಕುಕಂತೆ ಇಲ್ವಾ? ನೋಡಿ ಇವಾಗ ಇತ್ಲಾಗಿಂದ ಬಿಟ್ರೆ ಹೆಂಗಿರ್ಬೇಕು ನಿನಗೆ? ನೀನು ಬಿಟ್ಟ ನಾ ಬಿಡು, ಒದ್ದ ನಾ ಒದಿ, ನನಗೆ ಒಡವೆ ಬೇಕಷ್ಟೇ. ಇವಾಗ ಏನು ರತ್ನಮ್ಮಂತ ತರಿಸ್ತೀನಿ ಬಿಡು. ನನಗೆ ಬೇಡ. ನಾನೇನು ಉಮಾಗ ಹೊಲ್ಡಾಕೆ ಮಾಕೆ ನಮ್ಮ ಅಮ್ಮ ಏನು ಉಮಾ ಅಲ್ಲ. ನನಗೆ ಬಂಗಾರದೇ ಬೇಕು. ದೇವ್ರೇ, ಈ ಹುಡುಗ ನನ್ನ ತಲೆ ತಿಂದು ಮೆದ್ಲಿ ಕೈ ಆಗ್ತೈತಪ್ಪ ದೇವ್ರೇ. ಇದೊಂದು ಯಾಕಾದ್ರೂ ನನ್ನ ಮೊಮ್ಮಗ ಹುಟ್ಟಿಸ್ತೋ? ನೀನು ಯಾರನ ಬೈಕ ಏನನ ಮಾಡು ಅಷ್ಟೇ, ನನಗೆ ಒಡವೆ ಬೇಕಷ್ಟೇ. ನೀನು ಹಂಗೆ ತಗೊಂಡೆ ನೀನು ಒಬ್ಳಿಗೇನೆ. ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗ್ಲಿಲ್ಲ ನಿನಗೆ? ಏನೋ ಎಷ್ಟು ಲಕ್ಷ ಅಂತ ಒಡವೆ ತಗೊಂಡಿದ್ದ, ನನಗೆ ಬೇಡ್ವೆ. ಎಲೆ ನಿನ್ನ ಮನ್ ಕೈಯಾಗುವಾಗ ಯಾಕಲ್ಲ ಹಿಂಗ ಆಡ್ತೀಯ? ಅಜ್ಜಿ, ನನ್ಗೆ ಅವೆಲ್ಲ ಗೊತ್ತಿಲ್ಲ. ನಾನು ಹುಡುಗಿ ಬಟ್ಟೆ ಹಾಕ್ಕೊಂತೀನಿ, ಮತ್ತೀಗ ಒಂದು ವಾಲೆ ಇಕ್ಕೊಂತೀನಿ, ಸರ ಹಾಕ್ಕೊಂತೀನಿ, ಹಂಗೆ ಕಾಣಿಸ್ತೀನಿ ಅಂತ ಹೇಳು, ಸರಿನಾ? ಓಯ್ ಪಾಪ, ನೀನು ಹುಡುಗಿ ಥರ ವೇಷ ಹಾಕೊಂಡ್ರೆ ಎಲ್ಲರೂ ನಿನ್ನ ಅಯ್ಯ ಈ ಮೊಬೈಲಾಗ ತೋರ್ಸಲ್ವೆ, ಓ ಹೆಣ್ಮಗು ಹೆಣ್ಮಗು ಅಂತಂದು ಹಂಗೆ ಆಡ್ಸ್ಕೊಂತಾರೆ ಕಣೋ. ಹೆಣ್ಮಗು ಹೆಣ್ಮಗು ನನ್ನ ಅಂತ ಆಡ್ಸ್ಕೊಂಬ್ಲಿ, ಗಂಡ್ಮಗು ಗಂಡ್ಮಗು ಅಂತ ನನ್ನ ಆಡ್ಸ್ಕೊಂಬ್ಲಿ, ನನಗೆ ಆಸೆ ಅಷ್ಟೇ. ನನಗೆ ಹುಡುಗಿ ಥರ ವೇಷ ಹಾಕ್ತೀಯ, ಇಲ್ಲ ನನಗೆ ಒಡವೆ ಕೊಡಿಸ್ತೀಯ ಹೇಳು. ನೀನು ಹುಡುಗಿ ಥರ ವೇಷ ಹಾಕಿದ್ರೆ ನಾನು ಹೆಂಗೆ ಕಾಣಿಸ್ತೀನಿ ಅಂತ ನೋಡ್ಕೊಂಡು 1 ತಿಂಗಳು ಟೈಮ್ ಕೊಡ್ತೀನಿ ಅಷ್ಟೇ. ಅಷ್ಟೊತ್ತಿಗೆ ನನಗೆ ಉಂಗುರ ಕೊಡಿಸ್ಬೇಕು. ಈಗ ನನ್ನ ದುಡ್ಡು ಇಲ್ಲ, ಈ ಹುಡುಗ ಹೇಳ್ದಂಗೆ ಕೇಳಲೇಬೇಕು. ಸರಿ ಆಯ್ತು ಬಾರಪ್ಪ ಸ್ವಾಮಿ. ಇವತ್ತು ಈ ಚಿಂಟು ಹೆಂಗ್ ಕಾಣಿಸ್ತಾನೆ ಹುಡುಗಿಯಾಗಿ ಹುಟ್ಟಿದ್ರೆ ಅಂತಂದು ನೋಡ್ಕೊಳ್ಳೋ ಟೈಮು. ದೇವ ಥರ ಕಾಣಿಸ್ತೀನ, ರಾಕ್ಷಸಿ ಥರ ಕಾಣಿಸ್ತೀನ, ಇಲ್ಲ ಅಂದ್ರೆ ಚಿಂಟು ಹುಡುಗಿ ಥರ ಕಾಣಿಸ್ತೀನ ನೋಡ್ಬೇಕು. ಯಾಕೆ ಸಖತ್
ಆಸೆ ಆಗ್ಬಿಟ್ಟೈತಿ. ಅದು ಈ ಆಸೆ ಗೊತ್ತಿರ್ಲಿಲ್ಲ. ಆ, ಅದೇ ರಾಘವೇಂದ್ರ ರಾಗಿಣಿ ಪಾತ್ರ ಹಾಕಿಂಡ್ರದ್ ನೋಡಿ ನೋಡಿ ನಂಗೆ ಇಷ್ಟ ಆಗ್ಬಿಟ್ಟೈತಿ. ಈ ಹುಡುಗ ಇನ್ನೂ ಏನೇನು ಆಸೆ ಇಕ್ಕಂತೈತೋ. ಹೇ ನಡಿಯ ಮಾನ್ಗೆಟ್ಟನಿ. ಆಹಾಹಾ ಗುಂಡಜ್ಜಿ, ನಿನ್ಗೆ ಹೊಟ್ಟೆ ಉರಿ, ನಾನೆಲ್ಲಿ ಚೆನ್ನಾಗಿ ಕಾಣಿಸ್ತೀನೋ ನಿನ್ಗಿಂತ ಅಂತಂದು ಅಲ್ವೇ? ಜಲಸು ಜಲಸು ನಿನಗೆ. ಅಪ್ಪ ಯಾತೂ ಇಲ್ಲ, ನಡಿ ಮುಚ್ಕೊಂಡು. ಹೈ ಸುಮ್ಮನೆ ನಿನ್ಕಳ್ಳ. ಏ ರೆಡಿ ಮಾಡಜ್ಜೆ ದಪ್ಪನ.